ಮೇಡಮ್, ನಾನು ಅವ್ರ ಮನೇಲಿ ಕೆಲಸ ಮಾಡೋಳೆ. ನೀವೇನು ಯೋಚನೆ ಮಾಡಬೇಡಿ. ಅಮ್ಮ ಅವ್ರು ಬಂದ ತಕ್ಷಣನೇ ನಾನು ನಿಮಗೆ ಫೋನ್ ಮಾಡಕ್ಕೆ ಹೇಳ್ತೀನಿ. ಸರಿ, ಹುಷಾರ ಕರ್ಕೊಂಡೋಗಿ ಫೋನ್ ಮಾಡಿಸಿ. ಸರಿ ಮೇಡಮ್. ಬಾಪುಟ್ಟಿ. ಸರಿ, ಬರ್ತೀನಿ. ವೆರಿ ಗುಡ್. ಹೇಳಿದ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ಯಾ. ಏನು ಮಗು ಇದು ಮೇಡಮ್, ಕರೆದಿದ್ದ ತಕ್ಷಣನೇ ಬೆಣ್ಣೆ ಹಂಗೆ ಬಂದ್ಬಿಟ್ಲು. ಎಲ್ಲಿ ಹಠ ಮಾಡಿ ಪ್ರಾಬ್ಲಮ್ ಮಾಡ್ತಾಳೋ ಅಂದ್ಕೊಂಡೆ. ಸೇಫಾಗಿ ಡೀಲ್ ಆಗೋಯ್ತು. ಗುಡ್. ತಗೋ, ನೀನು ಕೇಳಿದ್ಕಿಂತ ಜಾಸ್ತಿನೇ ಇದೆ. ನೀನು ಇಲ್ಲಿಂದ ಹೊರಡು. ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ಸರಿ ಮೇಡಮ್. ಪುಟ್ಟಿ, ಸರ್, ಮಗುನ ಬೇರೆಲ್ಲೋ ತಗೊಂಡು ಹೋಗೋದು ಬೇಡ. ಅವ್ರ ಊರೆಲ್ಲ ಹುಡುಕ್ಲಿ, ಆದರೆ ಮಗು ಇಲ್ಲೇ ಇರುತ್ತೆ. ಯಪ್ಪ, ನೀವೆಲ್ಲೋ ಇರಬೇಕಿತ್ತು ಮೇಡಮ್. ನಾನು ಎಲ್ಲೋ ಇರೋದಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲಿ ಆ ಕೆಸರಿನ ಕಂಬ್ಳಿ ಎಲ್ಲೋ ಹೊರಟೋಗಿರ್ತಾಳೆ. ನೋಡ್ತಾ ಇರಿ. ಒಂದು ಮಗುನ ರೆಸ್ಪಾನ್ಸಿಬಲ್ ಆಗಿ ನೋಡ್ಕೊಳಕ್ ಬರಲ್ಲ, ನೀನೇನೇ ಸಮರ್ ಕ್ಯಾಂಪ್ ನಡೆಸ್ತೀಯ ಅಂತ ಎಲ್ಲರೂ ಅವಳನ್ನ ಬೀದಿ ಎಳೆದು ಬಾರಿಸ್ತಾರೆ. ಬನ್ನಿ ಸರ್. ಸರ್, ಡ್ರಾಪ್ ಮಾಡಿದ್ದಕ್ಕೆ ಸ್ಯಾನೆ ಥ್ಯಾಂಕ್ಸ್. ಅಯ್ಯೋ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಸರಿ ಸರ್, ನಾವಿನ್ನು ಬರ್ತೀವಿ. ಇಷ್ಟು ಬೇಗನಾ? ಸರ್, ಅಲ್ಲ, ಇಳಿದ ತಕ್ಷಣ ಅಷ್ಟು ಬೇಗ ಹೋಗ್ಬೇಕಾ ಅಂತ ಕೇಳಿದೆ ಅಷ್ಟೇ. ಅದೇಯ ಕಮ್ಲಿ, ನೀನು ಹಸಿ ಮಾತಾಡ್ತಿರವಿ, ನಾನು ಒಳಗೆ ಹೋಗಿರ್ತೀನಿ. ನಿಂಗೆ ಸರ್, ಅಜ್ಜಿಗೆ ಹುಷಾರಿಲ್ಲ. ಬೆಳಗ್ಗೆ ಗುಡಿಲಿ ಸ್ಯಾನೆ ಸುಸ್ತಾಗಿದ್ರು. ಅವ್ರು ಹೆಂಗವ್ರೆ ಅಂತ ನೋಡ್ಕೊಬೇಕು. ಅದಕ್ಕೆ ಬರ್ತೀವಿ ಸರ್. ಹೋ, ಸಾರಿ. ಯಾ, ಫೈನ್. ಹಲೋ, ಏನು ಹೇಳ್ತೀರಾ? ಏನಾಯ್ತು ಸರ್? ಅನನ್ಯ ಇನ್ನು ಮನೆಗೆ ಹೋಗಿಲ್ವಂತೆ. ಪುಟ್ಟಿ, ಇದ್ರಲ್ಲಿ ನಿಂಗೆ ಏನೇನ್ ಬೇಕೋ ಅದನ್ನ ತಗೊಂಡು ತಿನ್ನು, ಓಕೆನಾ? ಮೇಡಮ್, ಊರೆಲ್ಲ ಹುಡುಕ್ಬೋದು, ಆದರೆ ಈ ಜಾಗಕ್ಕೆ ಯಾರೂ ಬರೋದಿಲ್ಲ ಮೇಡಮ್. ಇದೇ ಪರ್ಫೆಕ್ಟ್ ಆದ ಜಾಗ. ಇಷ್ಟೊತ್ತಿಗೆ ನ್ಯೂಸ್ ಆಲ್ರೆಡಿ ಗೊತ್ತಾಗಿರುತ್ತೆ. ಈಗ ನೋಡಿ,
ಸ್ಲೋಲಿ ಹೇಗೆ ಟೆನ್ಷನ್ ಬಿಲ್ಡಪ್ ಆಗುತ್ತೆ ಅಂತ. ನನಗೆ ಚಾಲೆಂಜ್ ಹಾಕಿ ಬಿಲ್ಡಪ್ ಕೊಟ್ಲಲ್ಲ, ಈಗ ಅವಳಿಗೆ ಟೆನ್ಷನ್ ಬಿಲ್ಡಪ್ ನಾವು ಕೊಡಬೇಕು ಮೇಡಮ್. ಲೇ ಕೆಸರಿನ್ ಕಮಲಿ, ನಿನ್ನ ಲೈಫಲ್ಲಿ ಇದೊಂದು ಕಪ್ಪು ಚುಕ್ಕಿಯಾಗಿ ಉಳಿಯುತ್ತೆ, ನೋಡ್ತಾ ಇರೆ. ಅಯ್ಯೋ ಸರ್, ಅವ್ರ ಮನೆ ಕೆಲ್ಸವ್ರು ಬಂದು ಕರ್ಕೊಂಡೋದ್ರಲ್ಲ ಸರ್, ಇವಾಗ ಮನೆಗೆ ಬಂದಿಲ್ಲ ಅಂದರೆ ಏನರ್ಥ? ಅಯ್ಯೋ ದೇವ್ರೆ. ರಿಸಿ ಸರ್, ಫೋನ್ ಮಾಡಿದವರು ಮನೆಯಿಂದ ಕೆಲ್ಸವ್ರನ್ನ ಕಳ್ಸಿದ್ವಿ ಅಂತ ಏನಾದ್ರು ಹೇಳಿದ್ರ? ಈಗ ಫೋನ್ ಮಾಡಿದ್ದು ಕಾಲೇಜಿಂದ ಪ್ಯೂನ್. ಕಾಲೇಜ್ ಹತ್ರ ಅನನ್ಯ ಅವ್ರ ತಂದೆ ತಾಯಿ ಹುಡ್ಕೊಂಡು ಹೋಗಿದ್ರಂತೆ, ಇನ್ನೂ ಮನೆಗೆ ಬಂದಿಲ್ಲ ಅಂತ. ಅಪ್ಪ ಅಮ್ಮ ಬಂದವ್ರೆ ಅಂದ್ರೆ ಮಗುನ ಕರ್ಕೊಂಡು ಹೋಗಿದ್ ಯಾರು? ನಾನು ಸರಿಯಾಗಿ ವಿಚಾರಿಸಿ ಕಳಿಸ್ಬೇಕಿತ್ತು. ಕಮಲಿ ಇರವಿ, ಏನೂ ಆಗಕ್ಕಿಲ್ಲ, ಇರು. ಕಮಲಿ ಅವರೇ, ನೀವು ಗಾಬರಿ ಆಗಬೇಡಿ, ಏನಾದರೂ ಒಂದು ಮಾಡೋಣ. ಇಲ್ಲ ಸರ್, ಅನನ್ಯ ಪಾಪ, ಆ ಮಗುಗೆ ಸ್ಯಾನೆ ದಿಗ್ಲಾಗಿರ್ತೈತೆ. ಎಲ್ಲನ ತಪ್ಪಿಸ್ಕೊಂಡಿದ್ರೆ ಏನ್ ಸರ್ ಮಾಡೋದು? ಅವ್ರ ಅಪ್ಪ ಅಮ್ಮಂಗೆ ಏನಂತ ಉತ್ತರ ಕೊಡ್ಲಿ? ಕಮಲಿ, ನಂಗೆ ಯಾಕೋ ಇದನ್ನ ಅಜ್ಜಿ ತಾವಿ ಹೇಳೋದೇ ವಾಸಿ ಅನ್ನಿಸ್ತೈತೆ. ಅವ್ರು ನಮ್ಗೆ ಮಗಿನ ಹುಡ್ಕಕ್ ಸಹಾಯ ಮಾಡ್ತಾರೆ. ಇಲ್ಲ ನಿಂಗೆ, ಈಗ ಅಲ್ಲ ಅಜ್ಜಿಗೆ ಹುಷಾರಿಲ್ಲ. ಈ ಏನಾನ ಗೊತ್ತಾದ್ರೆ ಸ್ಯಾನೆ ನೊಂದ್ಕೋತಾರೆ. ನಮ್ಗಿಲ್ಲ ಅಂತ ಹೇಳಕ್ಕಾಗ್ದೆ ಕಷ್ಟಪಡ್ತಾರೆ ನಿಂಗೆ. ಹೌದು ನಿಂಗೆ, ಕಮಲಿ ಅವ್ರು ಹೇಳ್ತಿರೋದು ಸರಿಯಾಗೇ ಇದೆ. ಸರ್, ನಾವೇ ಮಗುನ ಹುಡ್ಕುಮ ಸರ್. ಸರಿ, ಬನ್ನಿ. ಸರ್ ಬನ್ನಿ. ಎಲ್ಲಿಗೆ? ಹೇಳ್ತೀನಿ ಸರ್, ಬನ್ನಿ. ಟೆಲಿಫೋನ್ ಬೂತ್ಗ? ನನ್ನ ಹತ್ರನೇ ಮೊಬೈಲ್ ಇದೆಯಲ್ಲ, ಯಾರಿಗಾದ್ರೂ ಫೋನ್ ಮಾಡ್ಬೇಕಾ? ಸರ್, ಮಕ್ಕಳಿಗೆ ಪಾಠ ಮಾಡಿ ಮಾಡಿ ಬುದ್ಧಿ ಮಕ್ಳ ಹಾಗಾಗೋಗಿದ್ಯಾ ನಿಮ್ಗೆ? ಹಾ ಮೇಡಮ್, ನನಗೊಂದು ಡೌಟು. ಏನು? ನಾವು ಇಷ್ಟು ಧೈರ್ಯವಾಗಿ ಕಾಲೇಜ್ ಹತ್ರ ಓಡಾಡ್ತಾ ಇದೀವಿ, ಇದನ್ನು ಯಾರಾದರೂ ನೋಡಿದ್ರೆ ಇದನ್ನೆಲ್ಲ ನಾವೇ ಮಾಡಿರೋದು ಅನ್ಕೊಳಲ್ವಾ? ಡೋಂಟ್ ವರಿ, ನನಗೆ ಹ್ಯೂಮನ್ ಸೈಕಾಲಜಿ ಬಗ್ಗೆ ಚೆನ್ನಾಗಿ ಗೊತ್ತು. ಒಂದು ಮಗು ಮಿಸ್ ಆಯಿತು ಅಂದಿದ ತಕ್ಷಣ ಊರೆಲ್ಲ ಹುಡುಕ್ತಾರೆ, ಬಟ್ ಅದು ಎಲ್ಲಿ ಕಳೆದೋಯ್ತೋ ಆ ಜಾಗನ ಒಂದು ಮಾತ್ರ ನೋಡೋದೇ ಇಲ್ಲ. ವಿ ಆರ್ ಸೇಫ್. ಬನ್ನಿ, ಒಂದು ಫೋನ್ ಕಾಲ್ ಮಾಡೋಣ. ಹಲೋ ಇನ್ಸ್ಪೆಕ್ಟರ್, ನಾನು ಅನ್ನಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇಂದ ಕಾಲ್ ಮಾಡ್ತಿದ್ದೀನಿ. ಒಂದು ಮಗು ಮಿಸ್ಸಿಂಗ್ ಬಗ್ಗೆ ಕಂಪ್ಲೇಂಟ್ ಕೊಡಬೇಕಿತ್ತು ಸರ್. ಯಪ್ಪ ದೇವ್ರೆ, ಈ ಹುಡುಗಿ ಸಾಧಾರಣದವಳಲ್ಲ. ನೋಡಿ ಬಂದ್ರು. ಎಲ್ಲಿ ನನ್ನ ಮಗಳು? ಏನ್ ಮಾಡ್ತಾ ನನ್ನ ಮಗಳನ್ನ? ಸರ್, ನಾನು ಹೇಳೋದಕ್ಕೆ ಅವಕಾಶ ಕೊಡಿ ದಯವಿಟ್ಟು, ಬಿಡಿ ಕೈ. ಶಡಾಪ್. ನಿಮ್ಮನೆ ಮಗು ಆಗಿದ್ರೆ ಈ ರೀತಿ ನೋಡ್ಕೋತಾ ಇದ್ರಾ? ಸಮ್ಮರ್ ಕ್ಯಾಂಪ್ ನಡೆಸ್ತಾ ಇದ್ದೀರಾ? ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಅನ್ನೋ ಪರಿಜ್ಞಾನ ಅಲ್ಲ ನಿಮ್ಗೆ? ಸರ್, ನಾನು ಹೇಳೋದನ್ನ ಕೇಳಿ ಪ್ಲೀಸ್. ನಿನ್ನ ಮಾತು ಯಾವನಿಗೆ ಬೇಕು? ಮೊದಲು ನನ್ನ ಮಗಳು ಅನನ್ಯ ಎಲ್ಲಿ? ಮಗಳು! ಸರ್ ಬುಡಿ ಸರ್, ನಾನು ಹೇಳ್ತೀನಿ ಬುಡಿ. ನಿಮ್ಮನ್ನೆಲ್ಲ ಸುಮ್ಮನೆ ಬಿಡಲ್ಲ ನಾನು. ಯು ಪೀಪಲ್ ಆರ್ ಚೀಟ್. ಅಯ್ಯೋ ಬಿಡಿ ಸರ್, ನೀವು ಮಾತಾಡ್ತೀರಾ ಅಂದ್ರೆ ಒಡೆಯಕ್ಕೆ ಹೋಗ್ತಿರಲ್ಲ ಸರ್, ಬಿಡಿ ಸರ್. ಸರ್, ಅನನ್ಯನ ನಿಮ್ಮ ಮನೆಯಿಂದ ಒಬ್ರು ಕೆಲ್ಸದವ್ರು ಬಂದು ಕರ್ಕೊಂಡು ಹೋದ್ರು ಸರ್. ಕೆಲಸದವ್ರ? ಯಾರ್ರೀ ಅದು? ಹಾ ಸರ್, ಸವಿತಾ ಅಂತ ನಿಮ್ಮ ಮನೇಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಅವರೇ ಬಂದು ಮಗುನು ಕರ್ಕೊಂಡು ಹೋಗಿದ್ದು. ಬುಲ್ಶಿಟ್.
ನಮ್ಮ ಮನೆ ಸವಿತಾ ಅನ್ನೋ ಹೆಸರನ್ನ ಕೆಲಸದವಳೆ ಅಲ್ಲ. ಏನು ಕತೆ ಕಟ್ತಾ ಇದ್ದೀರಾ ನನಗೇನೆ? ಜಿಟ್ವಾಲು ಸವಿತಾ ಅಂತಾನೆ ಒಬ್ರು ಬಂದಿದ್ರು ಸರ್. ಮೇಡಮ್ಗೆ ಫೋನ್ ಕೂಡ ಟ್ರೈ ಮಾಡಿದ್ವಿ ಸರ್, ಆದರೆ ಅವ್ರು ಪಿಕ್ ಮಾಡಲಿಲ್ಲ. ನಿಮ್ಮ ಅಸಡ್ಡೆಯಿಂದ ಮಗುನ ಕಳ್ಕೊಂಡು ನಮ್ಮ ಮೇಲೆ ಆಗ್ತಾ ಇದ್ದೀರಾ? ಫೋನ್ ಪಿಕ್ ಮಾಡಿಲ್ಲ ಅಂದರೆ ಕಾಯ್ಬೇಕಾಗಿತ್ತು. ಯಾಕೆ ಕಳಿಸಿದ್ರಿ ಅವ್ರ ಜೊತೆ? ಕಮಲಿ ಅವರೇ, ನೀವು ನನ್ನ ಮಗುನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿದ್ದಕ್ಕೆ ತಾನೇ ನಾನು ಬಿಟ್ಟೋಗಿದ್ದು. ಈಗ ನೀವೇ ಹಿಂಗೆ ಮಾಡಿದ್ರೆ ಹಿಂಗೆ? ಮೇಡಮ್, ನಾನು ನಿನ್ನೆ ಬೆಳಿಗ್ಗೆನೆ ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬೇಕಿತ್ತು. ನಿಮ್ಮನ್ನು ನಂಬಿ ಇಲ್ಲಿ ಬಿಟ್ಟೋಗಿದ್ದಕ್ಕೆ ಹೀಗಾಗಿದ್ದು. ನನ್ನ ಮಗಳು ಎಲ್ಲಿ ಕಮಲಿ ಅವರೇ? ನನ್ಗೆ ಅನನ್ಯ ಬೇಕು, ನನ್ನ ಮಗಳು ಅನನ್ಯ ಬೇಕು ನನಗೆ. ಅನನ್ಯ ಬೇರೆ ಮಕ್ಕಳ ಥರ ಅಲ್ಲ. ಅವಳು ಸಣ್ಣ ಪುಟ್ಟದಕ್ಕೂ ಭಯ ಪಡ್ತಾಳೆ. ಅವಳೊಬ್ಳೆ ಎಲ್ಲ ಅರ್ತಿರ್ತಾಳೋ ಏನೋ. ರೀ, ನಮ್ಮ ಮಗುನ್ ಸ್ವಲ್ಪ ಬೇಗ ಹುಡುಕ್ರಿ. ನಿಮ್ಮನ್ನ ಯಾರನ್ನೂ ಸುಮ್ಮನೆ ಬಿಡಲ್ಲ ನಾನು. ಹೇಳಿದ್ರೆ ಬಾಯಿ ಬಿಡಲ್ಲ ನೀವು. ನಿಮ್ಮನ್ನ ಜೈಲ್ ಕಂಬಿ ಎಣಸಾಗಿ ಮಾಡ್ತೀನಿ, ಅವಾಗ ನೀವು ಬಾಯಿ ಬಿಡ್ತೀರಾ? ಸರ್, ನಾವ್ ಹಿಂಗೆ ಯೋಚನೆ ಮಾಡ್ತಾ ನಿಂತಿದ್ರೆ ಸಮಯ ಮೀರೋಯ್ತದೆ ಸರ್. ನಮ್ ತವಸ್ಯಾನೆ ಸಮಯ ಇಲ್ಲ. ಅನನ್ಯನ ನಾವು ಹುಡುಕ್ಲೇಬೇಕು. ಕಮಲಿ ಅವರೇ, ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂತ ಹೇಳ್ತಿದ್ರು. ಐ ಕಾಂಟ್ ಲೆಟ್ ಯು ಗೋ. ನಿಮ್ಮನ್ನು ಪೊಲೀಸವ್ರು ಕರ್ಕೊಂಡು ಹೋಗೋದಕ್ಕೆ ನಾನು ಬಿಡೋದಿಲ್ಲ. ಸರ್, ನಂಗೆ ಪೊಲೀಸ್ನವ್ರು ಕರ್ಕೊಂಡು ಹೋಯ್ತಾರೆ ಅನ್ನೋದಿಗ್ಲಿಲ್ಲ. ಹಂಗೆ ನನ್ನ ಆದ್ರೆ ಅನನ್ಯನ ಹೆಂಗ್ ಹುಡ್ಕೋದು ಅಂತ ಯೋಚನೆ ಮಾಡ್ತೀನಿ ಸರ್. ಕಮಲಿ ಅವರೇ, ಮನೆ ಕೆಲಸದೊಳಗಾಗಿ ಬಂದಂಥ ಹೆಂಗಸು ಯಾರಾಗಿರ್ಬೋದು? ಅಲ್ಲ, ಮಗುನ್ ಬೇಕಂತಲೇ ಕರ್ಕೊಂಡು ಹೋಗಿದ್ರೆ ಎಲ್ಲಿ ಕರ್ಕೊಂಡು ಹೋಗಿರ್ಬೋದು? ರಿಷಿ ಸರ್, ನಾವ್ ಯಾವ ಜಾಗದಲ್ಲಿ ಹುಡ್ಕಲ್ವೋ ಅಲ್ಲೇ ಬಚ್ಚಿಟ್ಟಿರೋಕೆ ಪ್ರಯತ್ನ ಮಾಡಿರ್ತಾರೆ. ಅಂದರೆ ಯೂಶಲಿ ನಾವು ನಮ್ಮ ಸುತ್ತಮುತ್ತ ಹುಡ್ಕೋದಿಲ್ಲ. ಮಗು ಇಲ್ಲೇ ಎಲ್ಲಾದರೂ ಇರ್ಬೋದಾ ಅಲ್ವಾ ಕಮಲಿ ಅವರೇ? ಹೌದು ರಿಷಿ ಸರ್, ಇಲ್ಲೇ ಎಲ್ಲೋ ಬಚ್ಚಿಟ್ಟಿರ್ಬೋದು. ನಾವು ಹೋಗಿ ಬಿರ್ನೆ ಹುಡ್ಕನ ಬನ್ನಿ. ಅನನ್ಯ, ಎಲ್ಲಿದ್ಯಾ ಪುಟ್ಟಿ? ನಾನು ನಿನ್ನ ಬಿಟ್ಟು ಹೋಗ್ಲೇಬಾರ್ದಿತ್ತು. ಯಾರು ನಿನ್ ಕರ್ಕೊಂಡು ಹೋದ್ರು ಗೊತ್ತಾಗ್ತಿಲ್ವಲ್ಲ. ಹಸಿವಾದ್ರೂ ನಿನ್ ಬಾಯಿ ಬಿಟ್ಟು ಹೇಳ್ದೋಳಲ್ಲ. ನಿನ್ ಎಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಪುಟ್ಟಿ? ಅನನ್ಯ, ಅಳ್ಬೇಡಿ ಮೇಡಮ್, ಈಗ ನಡೆದಿದ್ದ ವಿಷಯ ಎಲ್ಲ ನನಗೆ ಗೊತ್ತಾಯ್ತು. ನನ್ನ ಕಾಲೇಜಲ್ಲಿ ಎಷ್ಟು ಕೇರ್ಲೆಸ್ ಆಗಿದ್ದಾರೆ ಅಂದರೆ ನನ್ನಿಂದ ನಂಬೋಕೆ ಆಗ್ತಿಲ್ಲ. ಬೈ ದ ವೇ, ಐ ಮನಿಕಾ, ಅನ್ನಪೂರ್ಣ ಅವ್ರ ಮೊಮ್ಮಗಳು. ಸಮರ್ ಕ್ಯಾಂಪ್ ಇನಾಗ್ರೇಟ್ ಮಾಡಿದ ದಿನಾನೇ ನೀವು ಹುಷಾರಾಗಬೇಕಿತ್ತು. ಯಾವಾಗ ಕೃಷ್ಣ ಮಾಸ್ಟರ್ ಕ್ಲಾಸಸ್ ತಗೊಳ್ದೆ ಆ ಕಮಲಿ ನಾನು ತಗೋತೀನಿ ಅಂದ್ಲಲ್ಲ, ಆಗಲೇ ನನಗೆ ಡೌಟ್ ಆಯಿತು, ಇಂಥದ್ದು ಏನಾದರೂ ಒಂದು ಅನಾಹುತ ಆಗೇ ಆಗುತ್ತೆ ಅಂತ. ಪಾಪ, ಇನ್ನು ಚಿಕ್ಕ ಮಗು, ಈಗ ಎಲ್ಲಿದೆಯೋ, ಯಾವ ಪರಿಸ್ಥಿತಿಯಲ್ಲಿದೆಯೋ. ಅಯ್ಯೋ ಮೇಡಮ್, ಅಲ್ಬೇಡಿ, ನಿಮಗೆ ಭಯ ಪಡಿಸೋಕೆ ಅಂತ ನಾನು ಹಾಗೆ ಹೇಳಿಲ್ಲ. ನೀವು ಆ ಕಮಲಿ ಕೊಟ್ಟಿದ್ದ ಸಲಿಗೆನೆ ಈಗ ನಿಮ್ಗೆ ಸಮಸ್ಯೆ ಆಗಿರೋದು. ಡೋಂಟ್ ಲೀವ್ ಹರ್. ನಾನು ಇದನ್ನ ಕಾಲೇಜ್ ಓನರ್ ಗ್ರ್ಯಾಂಡ್ ಡಾಟರ್ ಆಗಿ ಹೇಳ್ತಿಲ್ಲ, ಮನುಷ್ಯತ್ವ ಇರೋ ಒಬ್ಳು ಸಾಮಾನ್ಯ ಹುಡುಗಿಯಾಗಿ ಹೇಳ್ತಿದ್ದೀನಿ. ಒಂದು ಮಗುಗೆ ಈ ಥರ ಆಗಿರೋದನ್ನ ನನ್ನಿಂದ ಸಹಿಸೋಕ್ಕಾಗಲ್ಲ. ನಾವು ಹೀಗೆ ವಿಚಾರಿಸ್ತಾ ಇದ್ರೆ ಮಗು ಖಂಡಿತ ಸಿಗಲ್ಲ. ನನ್ನ ಮಗು ನನಗೆ ಸಿಗಬೇಕು ಅಂದರೆ ಏನು ಮಾಡಬೇಕು?
ಆಪ್ಷನ್ನೇ ಇಲ್ಲ. ಪೊಲೀಸ್ ಅವ್ರನ್ನ ಕರೆಸಿ ಯಾರಿದಕ್ಕೆ ಕಾರಣನೋ ಅವ್ರ ಮೇಲೆ ಸ್ಟ್ರಾಂಗ್ ಆಗಿ ಕಂಪ್ಲೇಂಟ್ ಕೊಡಿ. ಹಾಂ, ಆಮೇಲೆ ನೋಡಿ ನಿಮ್ಮ ಮಗಳು ಎಷ್ಟು ಬೇಗ ನಿಮ್ಮ ಕೈಗೆ ಬರ್ತಾಳೆ ಅಂತ. ಸರಿ, ಇವ್ರನ್ನ ಯಾರನ್ನೂ ಸುಮ್ಮನೆ ಬಿಡಲ್ಲ ಕಣೆ ನಾನು. ಅನನ್ಯ, ಪುಟ್ಟಿ ಪುಟ್ಟಿ, ಕಮಲಿ, ನಂಗೆ ಯಾಕ ಮಗಿ ಕಾಲೇಜಲ್ಲಿ ಇಲ್ಲ ಅನ್ಸ್ತೈತ್ ಕಣವಿ. ಕಮಲಿ ಅವರೇ, ಮಗು ನಿಮಗೆ ಕಾಲೇಜಲ್ಲೇ ಇದೆ ಅಂತ ಅನ್ನಿಸ್ತಿದ್ಯಾ? ಸರ್, ನೀವು ಹೇಳ್ದಂಗೆ ಮಗುನ ಯಾರೋ ಗೊತ್ತಿಲ್ದಿರೋರು ಕರ್ಕೊಂಡು ಹೋಗೋರೆ ಅಂದರೆ ಅವಸರದಲ್ಲಿ ಎಲ್ಲೋ ಬಚ್ಚಿಡಕ್ಕೆ ನೋಡ್ತಾರೆ. ಅದ್ಯಾಕೆ ಇಲ್ಲೇ ಆಗಿರಬಾರ್ದು? ಅಲ್ಲ ಕಮಲಿ, ಒಂದ್ ವೇಳೆ ಅವ್ರ ಮಗಿನ ಬೇರೆ ಎಲ್ಲೋ ಕರ್ಕೊಂಡು ಹೋಗಿ ನಾವ್ ಸುಮ್ಮನೆ ಇಲ್ಲಿ ಹುಡುಕಿ ಸಮಯ ಹಾಳು ಮಾಡ್ತಿದೀವ ಅಂತ. ಇಲ್ಲ ನಿಂಗೆ, ನಂಗೆ ಯಾಕೋ ಕಾಲೇಜಲ್ಲೇ ಇದ್ದಾಳೆ ಅನಿಸ್ತೈತೆ. ಬಿರ್ನೆ ಹುಡ್ಕೊಂಬ ಬನ್ನಿ. ಸರ್, ಪೊಲೀಸ್ನವ್ರು ಬಂದ್ರು ಅನ್ಸ್ತೈತೆ. ನಿಮಗೆ ಟೆನ್ಷನ್ ಆಗಬೇಡಿ ಕಮಲಿ ಅವರೇ, ನಾನು ಪೊಲೀಸ್ ಹತ್ರ ಹೋಗಿ ಮಾತಾಡ್ತೀನಿ, ನೀವು ಮಗು ನೋಡ್ಕಿ. ಸರ್, ನಾನು ಬರ್ತೀನಿ. ಬೇಡ ಬೇಡ ಕಮಲಿ ಅವರೇ, ನಾನು ಅದನ್ನು ನೋಡ್ಕೊತೀನಿ, ನೀವು ಮಗುನ ಹುಡುಕಿ ಹೋಗಿ. ಎಲ್ಲರೂ ಬನ್ನಿ, ಪೊಲೀಸ್ನವ್ರು ಕರೀತಾ ಇದ್ದಾರೆ. ಏನೇ ಕೆಸರಿನ ಕಮಲಿ, ಕಾಕಿನ ನೋಡಿದ ತಕ್ಷಣ ಶಾಕ್ ಆದ್ಯಾ? ನಾನು ನಿನಗೆ ಕೊಡಬೇಕಾಗಿರೋ ಬಾಕಿನೆಲ್ಲ ತೀರ್ಸೋಕೇನೆ ಇದನ್ನೆಲ್ಲ ಪ್ಲಾನ್ ಮಾಡಿರೋದು ಕಣೆ. ಸಮರ್ ಕ್ಯಾಂಪ್ ಆರ್ಗನೈಸ್ ಮಾಡಿರೋದು ಯಾರು? ಎಸ್ ಸರ್, ನಾನೇ. ಲೀ ಋಷಿ, ತಲೆ ಕೆಟ್ಟಿದ್ಯಾ ನಿಂಗೆ? ನೀವ ಅಲ್ರಿ ಋಷಿ ಅವರೇ, ಈಗ ತಾನೇ ಶಂಭು ಕೇಸು ಒಂದು ಮಟ್ಟಕ್ಕೆ ಬಂತು, ಆಗ್ಲೇ ಇನ್ನೊಂದು ಮಗು ಕೇಸ. ಈ ವಿಷಯದಲ್ಲಂತೂ ಋಷಿ ಅವಳಿಗೆ ಸಪೋರ್ಟ್ ಮಾಡೋದನ್ನ ನಾನು ಒಪ್ಪಲ್ಲ. ನೋ. ಎಕ್ಸ್ಕ್ಯೂಸ್ ಮೀ ಸರ್, ನೀವು ಬೇರೆ ಯಾರ್ಯಾರನ್ನು ವಿಚಾರಣೆ ಮಾಡೋದು ಬೇಡ ಸರ್. ಈ ಸಮರ್ ಕ್ಯಾಂಪ್ನ ತಾನೇ ನಡೆಸ್ತೀನಿ ಅಂತ ಕೃಷ್ಣ ಮಾಸ್ಟರಿಂದ ಕಿತ್ಕೊಂಡಿದ್ದು ಇವಳೆ ಕಮಲಿ. ಎಲ್ಲ ಮಕ್ಕಳನ್ನು ನೋಡ್ಕೊಳ್ಳೋ ರೆಸ್ಪಾನ್ಸಿಬಿಲಿಟಿ ಇವಳದೇ ಸರ್. ಈಗ ಈ ಮಗು ಮಿಸ್ಸಿಂಗ್ ಆಗಿರೋ ಕಾರಣ ಇವಳೆ. ಅರೆಸ್ಟ್ ಮಾಡಿ ಸರ್, ಲಾಕಪ್ಗೆ ಹಾಕಿ 4 ಬಾರಿಸಿ, ಆಗ ನಿಜ ಏನು ಅಂತ ಅವಳೇ ಹೇಳ್ತಾಳೆ. ಕಮಲಿ ಅವರೇ, ಸಮರ್ ಕ್ಯಾಂಪ್ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದು ನೀವೇನಾ? ಸರ್, ಇದೇನು ಅವಳಿಗೆ ಹೊಸ್ತಲ್ಲ ಸರ್. ಇದೇ ರೀತಿ ಒಂದ್ಸಲ ಹಿಂದೆ ಡ್ರಗ್ ಕೇಸಲ್ಲೂ ಸಿಕ್ಕಾಕೊಂಡಿದ್ಲು. ಆಗ ನಮ್ಮ ಅಜ್ಜಿನೇ ಕಾಲೇಜ್ ಮರ್ಯಾದೆ ಹೋಗ್ಬಾರ್ದು ಅಂತ ಬಿಡಿಸ್ಕೊಂಡು ಬಂದ್ರು. ಬಟ್ ನಾವು ಅವಳಿಗೆ ಯಾವುದೇ ಎಕ್ಸ್ಕ್ಯೂಸಸ್ ಕೊಡಬೇಡಿ ಸರ್. ಅರೆಸ್ಟ್ ಮಾಡಿ ಕೈಗೆ ಬೇಡಿ ಹಾಕಿ ಎಳ್ಕೊಂಡು ಹೋಗಿ.